ನಿಮ್ಮ ಮನೆಯಲ್ಲಿ ಪತಂಜಲಿ ಖಾರದ ಪುಡಿ ಬಳಸ್ತಾ ಇದ್ದರೆ ಹುಷಾರ್. ಕಾರಣ ಇದೆ ಇದಕ್ಕೆ. ಆಹಾರ ಸುರಕ್ಷತಾ ನಿಯಮಾವಳಿ ಕಾಪಾಡುವಲ್ಲಿ ಪತಂಜಲಿ ಫುಡ್ಸ್ ಕಂಪನಿ ವಿಫಲವಾಗಿಬಿಟ್ಟಿದೆ. ಇಲ್ಲಿ ಏನಿದು ಹಾಗಾದರೆ ಆಹಾರ ಸುರಕ್ಷತಾ ನಿಯಮ ಅಂತ ಹೇಳಿದ್ರೆ ನೋಡಿ, 4 ಟನ್ಗಳಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ವಾಪಸ್ ಮಾಡೋದಕ್ಕೆ ಪತಂಜಲಿ ಸಂಸ್ಥೆ ಮುಂದಾಗ್ತಾ ಇದೆ. ಇದೀಗ FSSAI ಇದರ ಆದೇಶದ ಮೇರೆಗೆ ಪತಂಜಲಿಯ ಖಾರದ ಪುಡಿಯನ್ನು ವಾಪಸ್ ಪಡೆದುಕೊಳ್ಬೇಕು ಅಂಥೇಳಿ ಇದೀಗ ಕಂಪನಿ ಮುಂದಾಗಲೇಬೇಕು. ನಿಯಮನೇ ಆಗಿದೆಯಲ್ಲ. ಏನಾಗಿದೆಯಪ್ಪ ಹಾಗಾದರೆ? ಪತಂಜಲಿ ಖಾರದ ಪುಡಿಯ ಗುಣಮಟ್ಟ ಕಳಪೆ ಅಂಥೇಳಿ ಭಾರತದ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದೆ. ಇದೀಗ ಯಾವ ವಿಚಾರಕ್ಕೆ? ಖಾರದ ಪುಡಿ ವಿಚಾರಕ್ಕೆ ಮಾತ್ರ ಅನ್ವಯಿಸಿ ಈ ವಿಷಯಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, 2011ರ ಆಹಾರ ಸುರಕ್ಷತಾ ಮತ್ತು ಮಾನದಂಡಗಳಿಗೆ ಅನುಗುಣವಾಗಿ ಪತಂಜಲಿ ಸಂಸ್ಥೆ ಖಾರದ ಪುಡಿ ಇಲ್ಲ ಅಂತ. ಇದರಲ್ಲಿ ಮಾಲಿನ್ಯಕಾರಕ ವಸ್ತುಗಳಿದೆ, ವಿಷಕಾರಿ ವಸ್ತುಗಳಿದೆ, ಜೊತೆಗೆ ಕೀಟನಾಶಕದ ಮಿತಿ ಮೀರಿರುವುದು ಗೊತ್ತಾಗ್ತದೆ. ಕೀಟನಾಶಕ ಹಾಕ್ತಾರೆ, ಕೀಟನಾಶಕ ಹಾಕಬೇಕು, ಆದರೆ ಅದರ ಮಿತಿ ಮೀರಿದೆ ಇದು ಅಂತ. ಕೀಟನಾಶಕದ ಮಿತಿ ಏನೋ ಒಂದಷ್ಟು ಹುಳ ಬರಬಾರ್ದು, ಅದಕ್ಕೆ ಆ ಪುಡಿ ಕೆಟ್ಟು ಹೋಗಬಾರ್ದು. ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕ್ತಾರಲ್ಲ, ಅದು ಮಿತಿ ಮೀರಿದೆ ಅಂತ. ಅದು ಮಿತಿ ಮೀರಿದೆ, ಹಾಗಾಗಿ ನೀವು ಇದನ್ನು ವಾಪಸ್ ತಗೊಳ್ಳಿ ಅಂಥೇಳಿ ಅವರಿಗೆ ಸೂಚನೆ ಹೋಗಿದೆ. ಇದೀಗ 200 ಗ್ರಾಮ್ ತೂಕದ ಖಾರದ ಪುಡಿ ಪ್ಯಾಕೆಟು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಿತ್ತು FSSAI. ಇವುಗಳಲ್ಲಿ ನಿಗದಿತ ಕೀಟನಾಶಕದ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕದ ಅಂಶ ಪತ್ತೆಯಾಗಿದೆ. ಇಲ್ಲಿ ಈಗಾಗಲೇ ಮಾರುಕಟ್ಟೆಗೆ 4 ಟನ್ ಖಾರದ ಪುಡಿಯನ್ನು ಬಿಡಲಾಗಿದೆ. ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂಥೇಳಿ FSSAI ಸೂಚನೆ ಕೊಟ್ಟಿದೆ. ಖಾರದ ಪುಡಿ ಪ್ಯಾಕೆಟ್ಗಳನ್ನು ಖರೀದಿ ಮಾಡಿರ್ತಕ್ಕಂಥ ಗ್ರಾಹಕರು ಕಂಪನಿಗೆ ವಾಪಸ್ ಕೊಡಬಹುದು. ಈಗಾಗಲೇ ಖರೀದಿ ಮಾಡಿದವರಿಗೆ ಹಣವನ್ನು ಕೂಡ ವಾಪಸ್ ಕೊಡಲಾಗುತ್ತೆ ಅಂತ ಸಂಸ್ಥೆ ಹೇಳ್ತಾ ಇದೆ. ಮುಂದೆ ಗುಣಮಟ್ಟ ಕಾಪಾಡ್ತೀವಿ ಅಂಥೇಳಿ ಪತಂಜಲಿ ಫುಡ್ಸ್ ಕಂಪನಿ ಹೇಳಿದೆ.